ಈ ಬಾರಿ ಅವರು ತೆಗೆದುಕೊಳ್ತಾರೆ ಅಂತೀರಾ? ಹೇಳಿದ್ದೀನಿ ನಾನು ಫಸ್ಟ್ ಕೇಳಿದ್ರು, ಅಲ್ಲ ಸ್ಥಳೀಯ ಠಾಣೆ ಕೊಡಿ ಅಂತೇಳಿ. ನಾನು ನಂಬಿಕೆ ಇಲ್ಲ ಅಂತಲೇ ಹೇಳ್ಬಿಟ್ಟಿದ್ದೀನಿ. ಅವ್ರ ಮೇಲೆ ನಂಬಿಕೆ ಇಲ್ಲ. ಅದಕ್ಕೆ SP ಅವರು ಬಂದರು. SP ಅವರು ಇಲ್ಲ ನಾವಿದ್ದೀವಲ್ಲ ನೀವು ಕೊಡಿ ಅಂತ ಹೇಳಿದ್ರು. ಅದರ ಪ್ರಕಾರ ನಾವು ಹೋಗ್ತಾ ಇದ್ವಿ ಸರ್. ಈ ಕಾನೂನಿಗೂ ಅಧಿಕಾರಿಯವರಿಗೂ ಗೌರವ ಕೊಟ್ಟು ನನ್ನ ಮುಂದಿನ ಹೆಜ್ಜೆ ಹೋಗ್ತಾ ಇದ್ದೀನಿ ಸರ್. ಇವೆಲ್ಲ ಹೋಗ್ತಾ ಇದ್ದೀನಿ ಈಗಲೇ ನೇರವಾಗಿ ಅಲ್ಲಿ ಹೋಗ್ತಾ ಇರೋದು. ಬೆಳ್ತಂಗಡಿ ಅಲ್ಲ, ಧರ್ಮಸ್ಥಳ ಠಾಣೆ. ಹೌದು ಸರ್. ಅದಾದ ನಂತರ ಸರ್ ಅಲ್ಲಿ ದಾಖಲಾದ ನಂತರ ಇಲ್ಲಿ ಕೊಡ್ತೀರಾ? ಅಲ್ಲ, ಅವರೇ ವರ್ಗಾವಣೆ ಮಾಡಿಸ್ತಾರೆ ಸರ್. ಹೌದೌದು ಸರ್. ನಿಮ್ಮ ಜೊತೆಗೆ ಇನ್ನೊಂದಿಬ್ಬರು ಕೂಡ ಸಾಕ್ಷಿದಾರರಿದ್ದಾರೆ ಅಂತ ತಿಳಿಸಿ. ಇದ್ದಾರಲ್ಲ, 3 ಜನ ಇದ್ದಾರೆ, 4 ಜನ ಇದ್ದಾರೆ ಸರ್. ಅವರನ್ನು ತನಿಖೆ ಸಂದರ್ಭದಲ್ಲಿ ಕರ್ಕೊಂಡು ಬರ್ತೀವಿ. ಅಲ್ಲ, ಪ್ರತ್ಯೇಕ ದೂರುಗಳೇನಾದರೂ ಕೊಡ್ತಾರೆ? ಇಲ್ಲ, ಇದೇ ದೂರಲ್ಲಿ. ಇವಾಗ ನನ್ನೊಂದಿಗಿರೋರು ಬೇರೆ ಬೇರೆ ದೂರು ಕೊಡ್ಲಿಕ್ಕೆ ಆಗಲ್ಲ, ಒಂದೇ ದೂರು ಸಾಕಲ್ಲ ಸರ್. ಅದರ ಪ್ರಕಾರ ಅವರು ಒಟ್ಟಿಗೆ ಇರ್ತಾರೆ ಸರ್. ನೀವು ದೂರುದಾರರಾಗ್ತೀರಾ, ಅವ್ರು ಸಾಕ್ಷಿ? ಎಸ್, ಹೌದು ಸರ್. ಅವರು ಸ್ಥಳೀಯರೇನಾ ಅಥವಾ ಬೇರೆ? ಸ್ಥಳೀಯವರೇ ಸರ್, ಬೇರೆಯವರಲ್ಲ, ಸ್ಥಳೀಯವರೇ. ಆ ಘಟನೆ ನಡೆದ ಜಾಗದಿಂದ 1 ಕಿಲೋಮೀಟರ್ ಇಲ್ಲ, ಒಂದು ಅರ್ಧ ಕಿಲೋಮೀಟರ್ ಹೆಚ್ಚು ಮೇಲೆ ಇರುವರೆ. ಹೌದು ಸರ್. ಆ ಮುನ್ನೆ ಅಂತ ಹೇಳ್ತಾ ಇದ್ದೀನಿ, ನೋಡಿದ್ರೆ ಹೌದು, ಜೀವಂತ ಸಾಕ್ಷಿ ಹೌದು, ಪತ್ರ ಅಲ್ಲ, ಜೀವಂತ ಸಾಕ್ಷಿ ಅಂತ ಹೇಳ್ತಾ ಇದ್ದೀನಿ ಸರ್. ಅದನ್ನೇ ಹೇಳ್ತಾ ಇದ್ದಿಲ್ಲ ಸರ್, ಜೀವಂತ ಸಾಕ್ಷಿಯವರು 4 ಜನ ಇದ್ದಾರೆ ಅಂತ ಹೇಳ್ತಾ ಇದ್ದೀನಲ್ಲ ಸರ್. ಹೌದು ಸರ್. ಊತಾಕಿರೋ ಮತ್ತೆ ಇನ್ನಿಬ್ರು, ಆ ದೂರದಾರರು ಇನ್ನು ಅವತ್ತು ಕರೆ ಮಾಡಿ ಹೇಳುವರು ಇನ್ನೂ ಬೇರೆಯವರಿದ್ದಾರೆ, ಎಲ್ಲೋ ಇದ್ದಾರೆ ಸರ್. ಅಂದಾಜು ಎಷ್ಟು ಜನ ಸರ್? ಅಂದಾಜು ಇವಾಗ ಊತಾಕಿರೋದು 2-3 ಜನ ಇದ್ದಾರೆ ಅಂತ ಕಾಣಿಸ್ತೆ. ಮತ್ತು ಗಾಡಿ ಡ್ರೈವರು, ಪೊಲೀಸ್ ಅಧಿಕಾರಿ ಮತ್ತು ಇದ್ದಾರೆ ಸರ್. 4-6 ಜನ ಇರ್ಬೋದು ಸರ್. ಅದು ಒಂದು ವಿಷಯ ಹೇಳ್ತೀನಿ ಸರ್, ಈ ಮೂಲಕ ಇನ್ನೊಮ್ಮೆ ಹೇಳ್ತೀನಿ ಸರ್, ನಾನು ಯಾರದೇ ಪ್ರಭಾವಿ ವ್ಯಕ್ತಿ ಇಲ್ಲ, ದೇವಸ್ಥಾನ ವಿರುದ್ಧ ಅಲ್ಲ. ಒಬ್ಬ ಅಧಿಕಾರಿ ಮಾಡಿರೋ ತಪ್ಪು, ಆ ಅಧಿಕಾರಿ ಮೇಲೆ ಕ್ರಮ ಇರಬೇಕು, ಅದು ನಮಗೆ ಬೇಕಾಗಿರೋದು. ಅದು ಹೊರತು ಯಾರು ಇಲ್ಲ ದೇವಸ್ಥಾನ ವಿರುದ್ಧ ಮಾತಾಡ್ತಾ ಇದ್ದಾನೆ, ಇಲ್ಲ ಯಾವುದೋ ವ್ಯಕ್ತಿ ವಿರುದ್ಧ ಅಂತ ಯಾರು ಹೇಳಬೇಡಿ. ನಾನು ಹೋಗ್ತಾ ಇರೋದು ಅಧಿಕಾರಿಯವರು ತಪ್ಪು ಮಾಡಿದ್ದಾರೆ, ಅವನ್ನು ಕಲಿಸಬೇಕು, ಆಮೇಲೆ ಕ್ರಮ ಆಗಬೇಕು. ಅದು ನಮ್ಮ ಉದ್ದೇಶ. ಎಸ್, ಓಕೆ ಸರ್. ಇವಾಗ ಸದ್ಯಕ್ಕೆ ನನಗೆ ತೊಂದರೆ ಇಲ್ಲ. ಹೇಳಿದೆ ಕಾನೂನು ಪ್ರಕಾರವಾಗಿ ಅವ್ರು ಹೇಳಿದ ರೀತಿಯಲ್ಲಿ ಏನು ಅವರಿಗೆ ಆದೇಶ ಇದೆ ಅದರ ಪ್ರಕಾರವಾಗಿ ನಾನು ಮುಂದುವರಿಸ್ತಾ ಇದ್ದೀನಿ ಸರ್. ಏನು HM ಇದೆ ನಾನು ಹೇಳ್ತೀನಿ ಸರ್. ನಾನು ಓಪನ್ ಆಗಿ ಹೇಳ್ತೀನಿ, ನಾನು ಕದ್ದು ಮುಚ್ಚಿ ಇಲ್ಲ, ನೇರವಾಗಿ ಹೇಳ್ತೀನಿ ಸರ್. ಓಕೆ ಓಕೆ ಸರ್. ಡೆತ್ ಆಗಿ ನಾನು ಹೇಳಿದ್ವಲ್ಲ, ನಾವು ನೋಡಿದ್ದೀವಿ ಆ ಮೃತದೇಹವನ್ನು, ಮಣ್ಣು ಮಾಡಿದು ನೋಡಿದ್ದೀವಿ, ಅದೇ ಇರೋದು, ಬೇರೆ ಯಾವ ಪರಿಚಯ ಇಲ್ಲ. ನಾನು ಅದರ ಪ್ರಕಾರವಾಗಿ ನಾನೊಂದು ಟೈಮ್, ಆ ಟೈಮ್ ನನಗೆ ಗೊತ್ತಾದ 2000ದಿಂದ RTIಯಲ್ಲಿ ತಗೊಂಡಿದ್ದೀನಿ. ಆ ಒಂದು ಠಾಣಾ ವ್ಯಾಪ್ತಿಯಲ್ಲಿ ಹೆಣ್ಣುಮಗಳು ಕಾಣೆಯಾಗಿರೋದಿದೆ, ಅದು ದಾಖಲೆ ಇದೆ ನನ್ನ ಹತ್ರ. ಅಲ್ಲ ಸರ್, ಈ ಹಿಂದೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಇಲ್ವಾ? ಇಲ್ಲ, ದಾಖಲಾಗಿಲ್ಲ. ಮತ್ತೆ ಈಗ ಅಲ್ಲಿಗೆ ಕಳಿಸ್ತಾ ಇದ್ದಾರೆ? ಹೌದು ಸರ್, ಅಲ್ಲಿಗೆ ಹೋಗ್ತಾ ಇದ್ದೀನಿ ಸರ್. ನೀವು ಹೇಳ್ತಾ ಇದ್ರಿ ಸರ್, ಪೊಲೀಸ್ ಅವರು ಇದ್ರು, ಮತ್ತೆ ಇನ್ನೂ 2 ಜನ 3-4 ಜನ ಸಾಕ್ಷಿಗಳಿದ್ರು ಅಂತ. ಹೌದು. ಅದು ಹೆಂಗೆ ಸರ್ ದಾಖಲಾಗಿಲ್ಲ ಅಂತ ಹೇಳ್ತಾರೆ? ಯಾವುದು? ಅಲ್ಲ, ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಅವತ್ತು ದಾಖಲೆ ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ ಅವತ್ತು ಎಲ್ಲರೂ, ಅದಕ್ಕೆ ಹಿಂದೇಟು ಹಾಕಿದರು. ನಾನು ಈ ಹಿಂದೆ ಒಂದು ವಿಡಿಯೋನ ಮಾಡಿದೆ. ಅಲ್ಲಿ ಯಾವತ್ತಾದರೂ ಒಳ್ಳೆ ಅಧಿಕಾರಿ ಬಂದರೆ ನಾನು ಈ ವಿಷಯವನ್ನು ಪ್ರಸ್ತಾಪನೆ ಮಾಡ್ತೀನಿ ಅಂತ ಹೇಳಿದ್ದೀನಿ. ಅದು ಇವತ್ತು ಇದೆ, ಆ ದಾಖಲೆ ನನ್ನ ಹತ್ರ ಇದೆ. ನಾನು ಇವತ್ತು ಅಲ್ಲ, ನಿನ್ನೆ ಮೊನ್ನೆ ಅವರು ಅಗಿತಾ ಇದ್ದಾರೆ, ಬಂದಿಲ್ಲ, ಇನ್ನಿಲ್ಲ, ಬಂದವನಲ್ಲ, ಅದು ಮತ್ತೊಮ್ಮೆ ನಿಮಗೆ ಪ್ರಸ್ತಾಪನೆ ಮಾಡ್ತೀನಿ. ಯಾವ ಸರ್? ಸರ್, ಪರಿಸ್ಥಿತಿ ಇಲ್ಲ ಅಂತ ದೂರು ಕೊಟ್ಟರೆ ದೂರು ತಗೊಳ್ಳೋರು ಇರಲಿಲ್ಲ. ಅಲ್ಲೇ ಮಣ್ಣು ಮಾಡಿರೋದು ಅಧಿಕಾರಿಯವರು. ಯಾರಿಗೆ ದೂರು ಕೊಡಬೇಕಿತ್ತು ಅದೇ ಅಧಿಕಾರಿಯವರು ಮಣ್ಣು ಮಾಡಿರೋದು, ಮತ್ತು ಅವರಿಗೆ ದೂರು ಕೊಟ್ಟರೆ ಆತ ಸರ್, ಅದನ್ನೇ ಹೇಳಿರೋದು ನಾನು. ಎಸ್, ಓಕೆ, ಥ್ಯಾಂಕ್ ಯು. ಹಲೋ, ಈಗ ದೂರುದಾರ ಜಯಂತ್ ಅವರು ನಮ್ಮ ಜೊತೆಗಿದ್ದಾರೆ. ಜಯಂತ್ ಅವ್ರನ್ನ ಮಾತಾಡ್ಸೋಣ ಸರ್. ಈಗ ಧರ್ಮಸ್ಥಳ ಸರ್ ಜಯಂತ್ ಅವರೇ, ಒಂದು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಹೋಗ್ತಾ ಇದ್ರಿ, ಏನಂದ್ರೆ ಈಗ SIT ಕಚೇರಿಗೆ ಬಂದಿದ್ರಿ, ಏನಂತ ಹೇಳಿದ್ರಿ ಸರ್? ಸರ್, ಇವಾಗ SIT ರಚನೆ ಮಾಡಿರೋ ಒಂದು ಕಾನೂನು ಚೌಕಟ್ಟಲ್ಲಿ ರಚನೆ ಮಾಡಿದ್ದಾರೆ. ನೇರವಾಗಿ SIT ಕಚೇರಿಯಲ್ಲಿ FIR ಮಾಡುವ ಏನೋ ವ್ಯವಸ್ಥೆ ಇಲ್ಲ ಅಂತ ಕಾಣಿಸುತ್ತೆ, ಕಾನೂನಲ್ಲಿ ಇರಲಿಕ್ಕಿಲ್ಲ. ಅದಕ್ಕೋಸ್ಕರ ಹೇಳೋದು, ನೀವು ಸ್ಥಳೀಯ ಠಾಣೆ, ಇದಕ್ಕೆ ಸಂಬಂಧಿಸಿದ ಠಾಣೆಯಲ್ಲಿ ನೀವು ಹೋಗಿ ದೂರು ದಾಖಲು ಮಾಡಿ. ಮತ್ತಿನಂತ ಎಲ್ಲಾದರೂ ದೂರು ದಾಖಲಾಗಿ ಇದೇ ವಿಷಯಕ್ಕೆ ಇಲ್ಲ ಈ ಧರ್ಮಸ್ಥಳ ಗ್ರಾಮದಿಂದ ಆಗಿರೋ ಅನ್ಯಾಯಕ್ಕೆ ಒಳಗಾಗಿ ನೀವು ದೂರು ದಾಖಲಾದರೆ ಅದನ್ನು ಇವರಿಗೆ ಮಾಹಿತಿ ಕೊಡ್ಬೋದು. DG ಅವರಿಗೆ ಕಳಿಸಿ ಅಲ್ಲಿಂದ ಇವರಿಗೆ ವರ್ಗಾವಣೆ ಮಾಡ್ತಾರೆ ಸರ್. ಈ ಹಿಂದೆ ನೀವು ಹೇಳ್ತಾ ಇದ್ರಲ್ಲ, ನಿನ್ನೆ ಹೇಳ್ತಾ ಇದ್ರಲ್ಲ, ಪ್ರಕರಣ ದಾಖಲಾಗಿತ್ತು ಇಲ್ವಾ ಸರ್ ಹಿಂದೆ? ಇಲ್ಲ ಸರ್, ಪ್ರಕರಣ ದಾಖಲಾದರೆ ನೇರವಾಗಿ FIR ಪ್ರತಿನಿಧಿ ಕೊಟ್ಟರೆ ಸಾಕಿತ್ತಲ್ಲ. ನಾನು ಇವಾಗ ನೀವು ಅವಾಗ ದಾಖಲು ಮಾಡ್ಬೋದಿತ್ತಲ್ಲ, ನೀವೆಲ್ಲ ನೋಡಿದ್ದೀರಿ. ಅದನ್ನ ನಾನು ಹೇಳ್ತೀನಿ, ನಿನ್ನಿಂದ ಹೇಳ್ತಾ ಇದ್ದೀನಿ, ಏನು ಪರಿಸ್ಥಿತಿ ಅವತ್ತು ಅದನ್ನೆಲ್ಲ ಹೇಳ್ತಾ ಇದ್ದೀನಿ, ನಾನು ಹೇಳ್ತೀನಿ.
ಅವ್ರು ತನಿಖೆ ಆಗಲಿ ಸರ್, ಅದು ತನಿಖೆ ಆಗಲಿ. ಈಗ ಸ್ಟೇಷನ್ಗೆ ಹೋಗ್ತೀರಾ? ಸ್ಟೇಷನ್ಗೆ ಹೋಗ್ತಾ ಇರೋದು, ಠಾಣೆಗೆ ಹೋಗ್ತಾ ಇರೋದು. ದಾಖಲೆ ಎಲ್ಲ ತಂದಿದ್ದೀರಾ? ಎಲ್ಲ ತಂದಿದ್ದೀನಿ ನಾನು. 2000ರಿಂದ ಏನು ಆರ್ಟಿಯಲ್ಲಿ ತೆಗೆದು ಹುಡುಕ್ತಾ ಇದ್ದೆ ಅದು ಸಮೇತ ತಂದಿದ್ದೀನಿ ನಾನು. ನಿಮ್ಮ ಜೊತೆ ಬೇರೆ ಯಾರೋ ಇದ್ರು ಅಂತ ಹೇಳ್ತಾ ಇದ್ರಿ? ಯಾವ್ದು ಇದ್ದಾರೆ ಸರ್, ಅದು ಕೊಡ್ತೀವಿ ಸರ್, ಅಲ್ಲೇ ತನಿಖೆ ಆಗಲಿ, ತನಿಖೆ ಆಗ ಕೊಡ್ತೀವಿ. ನಾನು ಒಬ್ಬನೇ ಬಂದಿಲ್ಲ, ಯಾರೋ ಇಲ್ಲ ಅಲ್ಲಿ ಸಿಗಿಲ್ಲ ಇಲ್ಲಿ ಸಿಗಿಲ್ಲ ಅದಕ್ಕೋಸ್ಕರ ಏನೋ ಅಣಬೆ ಥರ ಮೇಲೆ ಅದು ಅಲ್ಲ, ನೇರವಾಗಿ ನನ್ನ ವಿಷಯ ನಾನು ಪ್ರಸ್ತಾಪನೆ ಮಾಡಿ ಹೋಗ್ತಾ ಇದ್ದೀನಿ ಸರ್. ಎಸ್.